ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ಅವರ ಚಿಕ್ಕಪ್ಪ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದ್ಬಿಡಪ್ಪ, ಏನೇ ಇದ್ರೂ ಕೂಡ ತನಿಖೆಯನ್ನು ಎದುರಿಸು ಅಂತ ಹೇಳಿದ್ರು. ಅಣ್ಣ ಕರೆದ್ರು ಕೂಡ ಬಂದಿಲ್ಲ. ಈಗ ತಾತ ಕರೆದಿದ್ದಾರೆ. ನಿನ್ನೆ ರಾತ್ರಿ ಒಂದು ವಾರ್ನಿಂಗ್ ರೂಪದಲ್ಲಿ, ಎಚ್ಚರಿಕೆಯ ರೂಪದಲ್ಲಿ ಒಂದು ಪತ್ರವನ್ನು ಬಿಡುಗಡೆ ಮಾಡಿದ್ರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. 4 ದಿನದ ಹಿಂದೆ ಪ್ರಜ್ವಲ್ ಬಂದ್ಬಿಡಪ್ಪ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕರೆದಿದ್ರು. ಇನ್ನು ನಿಖಿಲ್ ಕುಮಾರಸ್ವಾಮಿ ಕೂಡ ಬಂದು ತನಿಖೆಯನ್ನು ಎದುರಿಸೋದು ಸೂಕ್ತ ಅಂತ ಹೇಳಿದರು. ಚಿಕ್ಕಪ್ಪ ಅಣ್ಣನ ಮಾತು ಅಲ್ಲಿ ಲೆಕ್ಕಕ್ಕೆ ಬರಲಿಲ್ಲ ಅಂತ ಅನ್ಸುತ್ತೆ. ಈಗ ಸ್ವತಃ ದೇವೇಗೌಡರೇ ಪ್ರಜ್ವಲ್ ರೇವಣ್ಣ ಬಂದು ಸರೆಂಡರ್ ಆಗು ಅಂತ ಹೇಳಿದ್ದಾರೆ. ಕಾನೂನು ರೀತಿ ತನಿಖೆಯನ್ನು ಎದುರಿಸಬೇಕು, ಇಲ್ಲವಾದರೆ ಒಬ್ಬಂಟಿ ಆಗ್ತೀಯಾ, ಕುಟುಂಬದಿಂದ ಒಬ್ಬಂಟಿ ಆಗ್ತೀಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ನಮ್ಮ ಕುಟುಂಬದಿಂದ ನೀನು ಒಬ್ಬಂಟಿ ಆಗ್ತೀಯಾ, ನೇರವಾಗಿ ಬಂದು ತನಿಖೆಯನ್ನು ಎದುರಿಸಿ ಕಾನೂನಿನ ಪ್ರಕಾರ ಹೋರಾಟ ಮಾಡು ಅಂತ ಹೇಳಿ ದೇವೇಗೌಡರು ನಿನ್ನೆಯಷ್ಟೇ ಒಂದು ಬಹಳ ದೊಡ್ಡ ಸಂದೇಶವನ್ನು ರವಾನೆ ಮಾಡಿದರು. ಆದರೆ ದೇವೇಗೌಡರ ಮಾತಿಗೆ ಬೆಲೆ ಕೊಡ್ತಾರಾ ಪ್ರಜ್ವಲ್ ರೇವಣ್ಣ? ಇವತ್ತು ಅಥವಾ ನಾಳೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರ್ತಾರಾ? ಕುಟುಂಬ ಕೂಡ ನಿರೀಕ್ಷೆ ಮಾಡ್ತಾ ಇದೆ, ಇಡೀ ಕುಟುಂಬ ನಿರೀಕ್ಷೆ ಮಾಡ್ತಾ ಇದೆ. ದೇವೇಗೌಡರು ನನ್ನ ಮೇಲೆ ಗೌರವ ಇದ್ದರೆ ನೇರವಾಗಿ ದೇಶಕ್ಕೆ ಬಂದು SIT ತನಿಖೆಯನ್ನು ಎದುರಿಸಬೇಕು ಅಂತ ಹೇಳಿ, ಜೊತೆಗೆ ಅನೇಕ ವಿಷಯಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದರು. ನಮ್ಮ ಕುಟುಂಬದ ವಿರುದ್ಧ ಅನೇಕ ರೀತಿಯ ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ. ಆ ಟೀಕೆ ಟಿಪ್ಪಣಿಗಳು ಯಾರೆಲ್ಲ ಯಾವ ರೀತಿ ಅದನ್ನು ಮಾಡ್ತಾ ಇದ್ದಾರೆ ಅದೂ ಕೂಡ ನನಗೆ ಗಮನಕ್ಕಿದೆ. ಆದರೆ ಅದರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಈಗ 60 ವರ್ಷದಿಂದ ರಾಜಕಾರಣ ಮಾಡಿದ್ದೇನೆ, ನಮ್ಮ ಕುಟುಂಬದ ಮೇಲೆ ಗೌರವ ಇದೆ, ನಾವು ಗೌರವವಾಗಿ ನಡೆದುಕೊಳ್ತೇವೆ. ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ, ಮುಂದುವರಿತೇವೆ ಅಂತ ದೇವೇಗೌಡರು ಹೇಳಿದ್ದಾರೆ. ಜೊತೆಗೆ ಪ್ರಜ್ವಲ್ ಎಲ್ಲಿದ್ದರೂ ಕೂಡ ಬಂದು SITಗೆ ಶರಣಾಗಿ ವಿಚಾರಣೆಯನ್ನು ಎದುರಿಸು. ನನ್ನ ಎಚ್ಚರಿಕೆ ಮನ್ನಣೆ ಕೊಡದೇ ಇದ್ದರೆ ಕುಟುಂಬದವರ ಕೋಪ ಎದುರಿಸಬೇಕಾಗತ್ತೆ. ನಿನ್ನ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನಿದೆ. ನಾನಾಗಲಿ ನನ್ನ ಕುಟುಂಬವಾಗಲಿ ಈ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಪ್ರಕರಣದಲ್ಲಿ ನೊಂದಿರುವ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನೀನು ದೇಶಕ್ಕೆ ವಾಪಸ್ ಬರದೇ ಹೋದರೆ ಮನೆಯವರ ಕಣ್ಣಲ್ಲಿ ಏಕಾಂಗಿ ಆಗಬೇಕಾಗತ್ತೆ. ಕೆಲವು ವಾರಗಳಿಂದ ನನ್ನ ಕುಟುಂಬದ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ. ನನ್ನ ಮೇಲೆ ಗೌರವ ಇದ್ದರೆ ದೇಶಕ್ಕೆ ಕೂಡಲೇ ವಾಪಸ್ ಬಾ, ಇಲ್ಲದಿದ್ದರೆ ನೀನು ಕುಟುಂಬದವರ ಕಣ್ಣಲ್ಲಿ ಏಕಾಂಗಿ ಆಗಬೇಕಾಗತ್ತೆ. ಪ್ರಜ್ವಲ್ ಎಲ್ಲಿದ್ದರೂ ಕೂಡ SITಗೆ ಶರಣಾಗಿ ವಿಚಾರಣೆಯನ್ನು ಎದುರಿಸು. ನನ್ನ ಎಚ್ಚರಿಕೆಯ ಮನ್ನಣೆ ಕೊಡದಿದ್ದರೆ ಕುಟುಂಬದವರ ಕೋಪ ನಿನ್ನ ಮೇಲಿರುತ್ತೆ. ನಿನ್ನ ತಪ್ಪುಗಳನ್ನು ತೀರ್ಮಾನಿಸಲಿಕ್ಕೆ ಕೋರ್ಟ್ ಇದೆ. ಈ ಮಾತನ್ನು JDSನ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನಿನ್ನೆ ಒಂದು ಪತ್ರದ ಮುಖೇನ ಪ್ರಜ್ವಲ್ ರೇವಣ್ಣಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆದರೆ ಈ ಸಂದೇಶವನ್ನು ಪ್ರಜ್ವಲ್ ರೇವಣ್ಣ ಯಾವ ರೀತಿ ಪರಿಗಣಿಸ್ತಾರೆ? ಪ್ರಜ್ವಲ್ ರೇವಣ್ಣ ಇದನ್ನು ಒಪ್ಪಿ ದೇಶಕ್ಕೆ ಬರ್ತಾರಾ? SITಗೆ ಹಾಜರಾಗ್ತಾರಾ? ಕಾನೂನಿನ ಹೋರಾಟವನ್ನು ಮುಂದುವರಿಸ್ತಾರಾ? ಇದೆಲ್ಲವೂ ಕೂಡ ಈ ಕುಟುಂಬ ಜೊತೆಗೆ ಈ ರಾಜ್ಯ ಎದುರು ನೋಡ್ತಾ ಇದೆ. SIT ಕೂಡ ಪ್ರಜ್ವಲ್ ವಿಚಾರಣೆಗಾಗಿ ಕಾಯ್ತಾ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಯಾವ ತೀರ್ಮಾನವನ್ನು ಮಾಡ್ತಾರೆ? ದೇಶಕ್ಕೆ ಬರ್ತಾರಾ? ತನಿಖೆಯನ್ನು ಎದುರಿಸ್ತಾರಾ? ಅವರ ಇಡೀ ಕುಟುಂಬದ ದೊಡ್ಡ ಗೌಡರು ದೇವೇಗೌಡರೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮಾಜಿ CM ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಇವರ ಸಹೋದರ ನಿಖಿಲ್ ಕುಮಾರಸ್ವಾಮಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಇವರೆಲ್ಲರ ಮಾತಿಗೆ ಮನ್ನಣೆ ಕೊಟ್ಟು ದೇಶಕ್ಕೆ ವಾಪಸ್ ಆಗ್ತಾರಾ ಅನ್ನೋದೇ ಈಗ ಎಲ್ಲರನ್ನೂ ಕಾಡ್ತಾ ಇರುವಂಥ ಪ್ರಶ್ನೆ.